ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ಇರೋ ಥರನೇ ಇವತ್ತು ಕೂಡ ಪಾಪುನ ಮಲಗಿಸ್ಬಿಟ್ಟು ಅದಾದಮೇಲೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಪಲಾವ್ ಮಾಡಿದರು. ಇವಾಗ ನಾನು ಕಿಚನ್ಗೆ ಸ್ವಲ್ಪ ಐಟಮ್ಸ್ನ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಹಾಗೆ ಕಾಸ್ಟ್ ಕೂಡ ತುಂಬ ಕಮ್ಮಿ ಇದೆ. ಒಂದು ಚಾಪಿಂಗ್ ಬೋರ್ಡ್ ಮಾಡಿದ್ದೆ. ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ನಮ್ಮಮ್ಮರ ಮನೆಯಲ್ಲೇ ಇರಲಿಲ್ಲ, ಅದಕ್ಕೆ ಆರ್ಡ್ರ್ ಮಾಡಿದ್ದೆ. ಹಾಗೆ ಇದ್ರ ಜೊತೆ ಆಯಿಲ್ನ ಸ್ಟೋರ್ ಮಾಡೋದಕ್ಕೆ ಒಂದು ಬಾಟಲ್ ಬೇಕಿತ್ತು. ಕೋಂಬೋ ಇತ್ತು, ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಆಯಿಲ್ದು ಬ್ರಷ್, ಸ್ಪ್ರೆಡ್ ಮಾಡೋದು ಬ್ರಷ್ ಬರುತ್ತಲ್ವ, ಅದು ಬಂದಿದೆ. ಹಾಗೆಯೇ ಸ್ಪ್ಯಾಚುಲಾ ಒಂದಿದೆ. ಹಾಗೆ ಇದ್ರ ಜೊತೆನೇ ಒಂದು ಆಯಿಲ್ನ ಸ್ಟೋರ್ ಮಾಡೋದಕ್ಕೆ ಕಂಟೈನರ್ ಬಂದಿದೆ. ಅದ್ರ ಮೇಲೆ ಈ ಸಿಲಿಕಾನ್ದು ಬ್ರಷ್ ಇದೆ. ದೋಸೆ ಮತ್ತು ಚಪಾತಿ ಎಲ್ಲ ಮಾಡಬೇಕಾದ್ರೆ ಎಣ್ಣೆ ಮೇಲ್ಗಡೆ ಸ್ಪ್ರೆಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಈ ಥರ ಓಪನ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ಆರಾಮಾಗಿ ಓಪನ್ ಮಾಡಿ ತೆಗಿಬೋದು. ಇದೇನು ಲಾಕ್ ಎಲ್ಲ ಇಲ್ಲ. ಈ ಬಟ್ಲಾಗೆಲ್ಲ ಇಟ್ಕೊಂಡು ಆಯಿಲ್ನ ಸ್ಪ್ರೆಡ್ ಮಾಡ್ಬೇಕಾದ್ರೆ ಬಟ್ಲಲ್ಲೆಲ್ಲ ಹಾಕ್ಕೊಂಡು ಇಟ್ಕೊತೀರಲ್ಲ, ಅದ್ರ ಬದಲು ಈ ರೀತಿ ತೊಗೊಂಡ್ರೆ ಅದರೊಳಗೆ ಏನು ಡಸ್ಟು ಬೀಳೋದಿಲ್ಲ, ಏನಿಲ್ಲ. ಹಾಗೆ ಯೂನಿಕ್ಕಾಗಿ ನೋಡೋದಕ್ಕೂ ಚೆನ್ನಾಗಿದೆ. ಇದೆಲ್ಲ ಸಿಲಿಕಾನ್ನಿಂದ ಮಾಡಿರೋದು, ತುಂಬ ಚೆನ್ನಾಗಿದೆ. ಇದು ಆ ಕಡೆ ಈ ಕಡೆ ಬೆಂಡ್ ಆಗುತ್ತೆ. ಸ್ವೀಟು ಅದೆಲ್ಲ ರೆಸಿಪಿ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗೇ ತಿರುಗಿಸ್ಕೋಬೋದು, ಚೆನ್ನಾಗಿ ಮಾಡ್ಕೋಬೋದು. ಇವಾಗ ಚಾಪಿಂಗ್ ಬೋರ್ಡ್ ತೊಗೊಂಡಿದ್ದಲ್ಲ, ಅದು ಕೂಡ ಕಮ್ಮಿ ಪ್ರೈಸ್ಗೆ ಬೆಸ್ಟ್ ಕ್ವಾಲಿಟಿಲಿ ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ಎಡ್ಜಲ್ಲೂ ಕೂಡ ಏನು ಕ್ರ್ಯಾಕ್ಸ್ ಎಲ್ಲ ಇಲ್ಲ. ಶೇಪು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಮಳೆಗೆ ತಗ್ಲಾಕೋದಕ್ಕೆ ಅಂತ ಗ್ಯಾಪ್ ಕೊಟ್ಟಿದ್ದಾರೆ, ಆರಾಮಾಗೆ ತಗ್ಲಾಕೋಬೋದು. ಇವಾಗ ಆಯಿಲ್ನ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಾನು ಆನ್ಲೈನಲ್ಲೇ ಆಲ್ಮೋಸ್ಟು ಎಲ್ಲನೂ ಆರ್ಡ್ರ್ ಮಾಡ್ಕೊಳ್ಳೋದು. ಮೀಶೋ ಆ್ಯಪಲ್ಲಿ ಬೆಸ್ಟ್ ಕ್ವಾಲಿಟಿಲಿ ಕಮ್ಮಿ ರೇಟಿಗೆ ಪ್ರಾಡಕ್ಟ್ ಸಿಗ್ತವೆ. ಇವಾಗ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಲಿಡ್ ಇರುತ್ತೆ, ಓಪನ್ ಮಾಡಿಕೊಂಡು ನಾವು ಆಯಿಲ್ನ ಹಾಕ್ಕೋಬೋದು, ಹಂಗೆ ಕ್ಲೋಸ್ ಮಾಡಿ ಇಟ್ಕೋಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆಗಿರ್ತೀನಿ, ಒಂದು ಸಲ ಹೋಗಿ ಚೆಕ್ ಮಾಡಿ ನೀವು ಆರ್ಡರ್ ಮಾಡ್ಕೊಳ್ಳಿ. ಪಾಪು ಇವಾಗ ಮಲ್ಕೊಂಡಿದ್ದಾನೆ. ಲಾಸ್ಟ್ ಟೈಮ್ ವಿಡಿಯೋದಾಗೆ ಮಾವಿನಕಾಯಿನ ಹಣ್ಣಿಗೆ ಹಾಕಿದ್ನಲ್ವ, ಹಣ್ಣಾಗಿದೆ ಇಲ್ಲೋ ಅಂತ ಇವಾಗ ನೋಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಮಗು ಅಳ್ತಾ ಇರೋ ಸೌಂಡ್ ಕೇಳಿಸ್ತಾ ಇದೆ. ಕೆಳಗಡೆ ಮನೆ ಪಾಪು ಅಳ್ತಾ ಇರೋದು. ನಮ್ಮ ಪಾಪು ಮಲ್ಕೊಂಡಿದ್ದಾನೆ. ಅವ್ನು ಮಲ್ಕೊಂಡ್ಮೇಲೆ ನಾನು ವಿಡಿಯೋ ಮಾಡೋದಕ್ಕೆ ಬಂದಿರೋದು. ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿದ್ದಾವೆ, ಇನ್ನೂ ಒಂದೆರಡು ದಿನ ಬಿಟ್ಟರೆ ಫುಲ್ ಹಣ್ಣಾಗ್ತವೆ. ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿತ್ತು, ಅದನ್ನು ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋದಲ್ಲಿ ಯಾವುದಾದ್ರೂ ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋ ಐಟಮ್ಸ್ನ ತೋರಿಸಿದ್ರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಮ್ಮ ಪಾಪು ಆಟ ಆಡ್ತಿದ್ನಲ್ಲ ಟಾಯ್ಸ್ ಜೊತೆ, ಆ ಟಾಯ್ಸ್ದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ನಿಮಗೂ ಪ್ರಾಡಕ್ಟ್ ಬೇಕು ಅಂದರೆ ನಾನು ಹಾಕಿರೋ ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಮೀಶೋ ಆ್ಯಪ್ ಓಪನ್ ಆಗುತ್ತೆ. ನೀವೇನಾದರೂ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಮೀಶೋ ಆ್ಯಪ್ಗೆ ಹೋಗುತ್ತೆ. ಅಲ್ಲಿ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು. ನಾನು ಹಾಕಿರೋ ಲಿಂಕಿಂದ ಏನಾದರೂ ನೀವು ಆರ್ಡರ್ ಮಾಡಿಕೊಂಡ್ರೆ ಕೆಲವೊಂದು ಪ್ರಾಡಕ್ಟ್ಸಿಗೆ 10% ಆಫರ್ ಸಿಗುತ್ತೆ. ಬೇಗ ಬೇಗ ಮಾಡ್ಕೊಳ್ಳಿ. ನೀವು ಕೂಡ ಕಮ್ಮಿ ಪ್ರೈಸಲ್ಲೇ, ಇನ್ನೂ ಕಮ್ಮಿ ಪ್ರೈಸಲ್ಲೇ ನೀವು ಪ್ರಾಡಕ್ಟ್ನ ತೊಗೋಬೋದು. ಇವಾಗ ಈರುಳ್ಳಿ ಪಕೋಡ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಸಣ್ಣ ಸಣ್ಣದಾಗೆ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಈರುಳ್ಳಿ ಪಕೋಡ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು, ಹಿಟ್ಟು ಕಮ್ಮಿ ಇರಬೇಕು, ಆವಾಗಲೇ ಪಕೋಡ ಚೆನ್ನಾಗಿ ಬರೋದು. ಇವಾಗ ಎಲ್ಲ ಹಾಕಾದ್ಮೇಲೆ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಉದ್ರುದ್ರಾಗಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವೆಲ್ಲ ಮಿಕ್ಸ್ ಆಗಬೇಕು. ಇದಕ್ಕೇ ಸ್ವಲ್ಪ ಖಾರದ ಪುಡಿ ಮತ್ತು ಸೋಡಾ, ಜೀರಿಗೆ, ಉಪ್ಪು ಮತ್ತು ಅಜ್ವಾಯಿನ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಮತ್ತೆ ಎಲ್ಲ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಬಾರ್ದು, ಹಂಗೆ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಬೇಕು. ಕೈಯಲ್ಲಿ ನೀರು ಹಾಕ್ಕೊಂಡು ಚಿಮ್ಮಿಸ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ. ಒಂದೇ ಸಲ ನೀರು ಹಾಕ್ಬಿಟ್ರೆ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊತ್ತಾಗುತ್ತೆ. ನಿಮ್ಗೆ ಏನಾದರೂ ಸ್ವಲ್ಪ ಹಿಟ್ಟು ಕಮ್ಮಿ ಅನಿಸಿದರೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಇಟ್ಕೊಂಡ್ರೆ ಕರೆಕ್ಟಾಗಿ ಪಕೋಡನ ಬಿಡ್ಬೋದು. ಇದಾದಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ
ಅದಾದಮೇಲೆ ಒಂದು ಸ್ವಲ್ಪ ಹಿಟ್ಟಿನ ಮೇಲೆ ಎಣ್ಣೆನ ಬಿಸಿ ಬಿಸಿ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆವಾಗ ಪಕೋಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಕಾದಿದೆಲ್ಲ ಚೆಕ್ ಮಾಡಿಕೊಂಡು ಅದಾದಮೇಲೆ ಎಣ್ಣೆಗೆ ಪಕೋಡ ಬಿಡ್ತಾಯಿದ್ದೀನಿ. ಇದಾದಮೇಲೆ ಎರಡು ಕಡೆಯೂ ತಿರುಗಿಸ್ಕೊಂಡು ಬೋಂಡನ ಫ್ರೈ ಮಾಡ್ಕೋಬೇಕು. ನಿಮಗೆ ಬೋಂಡ ಏನಾದರೂ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ರಿ, ಆವಾಗ ಗಟ್ಟಿಗೂ ಬರುತ್ತೆ, ಹಾಗೆ ಸ್ವಲ್ಪ ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ. ಇವಾಗ ಈ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಫೈನಲಾಗಿ ಈರುಳ್ಳಿ ಬೋಂಡ ರೆಡಿಯಾಗಿರುತ್ತೆ. ನಾನು ಅನ್ನ ಮತ್ತು ಸಾಂಬಾರು ಜೊತೆ ನೆಂಚಿಗಂತ ಮಾಡಿರೋದು. ಹಾಗೆ ಇವತ್ತು ನಮ್ಮ ಅಮ್ಮದು ಬರ್ತ್ಡೇ ಇತ್ತು, ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ನಾವು ಸೆಲೆಬ್ರೇಷನ್ ಮಾಡ್ತಾ ಇರೋದು. ಈ ಸಲ ಎಲ್ಲ ಇದ್ದೀವಿ ಅಂತ ಅಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಕೇಕ್ ತಂದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಗ್ರ್ಯಾಂಡಾಗೆಲ್ಲ ಮಾಡೋದು ಇಷ್ಟ ಆಗೋದಿಲ್ಲ. ಇದನ್ನು ಮಾಡಿಸೋದಕ್ಕೆ ಅವ್ರು ಒಪ್ಕೊಳ್ಳೋದಿಲ್ಲ, ಫೋರ್ಸ್ ಮಾಡಿ ಮಾಡಿಸ್ಬೇಕು ನಾವು. ಇವಾಗ ನಾನು ಕೇಕೆಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬ್ರಹ್ಮಕಮಲ ಗಿಡ ಮೊಗ್ಗಾಕಿತ್ತಲ್ವ, ಇವಾಗ ಹೂವು ಅರಳ್ಕೊತಾ ಇದೆ. ಇದು ವರ್ಷಕ್ಕೊಂದ್ಸಲ ಮಾತ್ರ ಹೂವು ಬಿಡೋದು. ಅದು ಮಧ್ಯರಾತ್ರಿ ಹೊತ್ತು ಮಾತ್ರ ಅರಳುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆ ಬಾಡೋಗುತ್ತೆ. 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅರಳೋದಕ್ಕೆ. ಇದು ಒಂದು 10 ಗಂಟೆ ಆಗಿತ್ತು, 10 ಗಂಟೆ 10:15 ಆಗಿತ್ತು ನಾನು ವಿಡಿಯೋ ಮಾಡ್ಕೋಬೇಕಾದ್ರೆ. ಈ ಹೂವು ಇನ್ನೂ ತುಂಬ ಅಗಲ ಆಗುತ್ತೆ, ತುಂಬ ಅಗಲ ಅಳ್ಕೊಳ್ಳುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ಮಾತ್ರ ಈ ಹೂವು ಬಿಡೋದು, ಮೊಗ್ಗಾಕೋದು ಮತ್ತು ಹೂವು ಬಿಡೋದು ಕೂಡ. ಮನೆ ಮುಂದೆ ಬ್ರಹ್ಮಕಮಲ ಗಿಡ ಇದ್ದು ಏನಾದರೂ ಹೂವು ಬಿಟ್ಟರೆ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾನು ಇದನ್ನು ಲೈವ್ ಆಗಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ರಾತ್ರಿ ಮತ್ತೆ ನಾನು 12:30ಗೆ ಬಂದು ನೋಡಿದೆ, ಅಷ್ಟೊಂದು ಅಳ್ಕೊಂಡಿರಲಿಲ್ಲ. ಅದಕ್ಕೆ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಎದ್ದೊಳಕ್ಕಾಗಲಿಲ್ಲ. 2:30 ಹಂಗೆ ಫುಲ್ ಅಳ್ಕೊಂಡಿತ್ತಂತೆ. ಅಮ್ಮ ಅದು ನೋಡಿ ಕಾಯೆಲ್ಲ ಒಡೆದು ಪೂಜೆ ಮಾಡೈತೆ. ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಬಾಡೋಗ್ಬಿಟ್ಟಿತ್ತು. ಈ ಮೊಗ್ಗು, ಇವೆರಡು ಮೊಗ್ಗು ಹಳ್ಳಿ ಬಾಡೋಗಿದ್ದಾವೋ ಏನೋ ಗೊತ್ತಾಗ್ತಿಲ್ಲ, ಫುಲ್ ಬಾಡೋಗ್ಬಿಟ್ಟಿದ್ದಾವೆ. ಇದಂತೂ ಹಳ್ಳಿ ಬಾಡೋಗಿದ್ದು. ಫೋಟೋ ತೊಗೊಂಡಿದ್ದೆ ನಮ್ಮಮ್ಮ. ನೋಡಿ ಈ ಥರ ಅಳ್ಕೊಂಡಿತ್ತು. ಇನ್ನೂ ಫುಲ್ ಅಳ್ಳುತ್ತೆ ಅನಿಸುತ್ತೆ, ಬಟ್ ಫೋಟೋ ತೊಗೋಬೇಕಾದ್ರೆ ಇಷ್ಟೇ ಅಳ್ಳಿದ್ದು. ಅದಾದಮೇಲೆ ಅಮ್ಮ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದರು, ಮತ್ತು ರಾತ್ರಿ ಅನ್ನ ಇತ್ತು ಅಂತ ಅವಲಕ್ಕಿ ಗೊಜ್ಜನ್ನ ಸ್ವಲ್ಪ ಅನ್ನ ಹಾಕಿ ಕಲಸಿದ್ರು. ನನಗೆ ಅವಲಕ್ಕಿ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ತಿಂದ್ಕೊಂಡೆ. ಇವತ್ತು ಮುದ್ದೆ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ನಾನ್ ವೆಜ್ಜು. ನಿನ್ನೆ ಅಮ್ಮ ಬರ್ಡೇ ಇರೋದ್ರಿಂದ ನಿನ್ನೆನೇ ಮಾಡಬೇಕಿತ್ತು, ಬಟ್ ನಿನ್ನೆ ನಮ್ಮೂರಾಗ ಮಟನ್ ಸಿಗಲಿಲ್ಲ. ಅದಕ್ಕೆ ಇವತ್ತು ಮಟನ್ನು ಮತ್ತು ಚಿಕನ್ ಎರಡೂ ಮಾಡಿದ್ದಾರೆ. ನಾನು ಮಟನ್ ತಿಂತೀನಿ, ಚಿಕನ್ ತಿನ್ನಲ್ಲ. ನಮ್ಮ ಮನೇಲಿ ಚಿಕನ್ ತಿಂತಾರೆ, ನಮ್ಮಮ್ಮ ಮತ್ತು ನನ್ನ ತಮ್ಮ ನಮ್ಮ ಅಪ್ಪ ಎಲ್ಲ ಚಿಕನ್ ತಿಂತಾರೆ. ಅದಕ್ಕೆ ಅವ್ರಿಗೆ ಚಿಕನ್ ಸಾಂಬಾರು, ನನಗೆ ನಾನು ಮಟನ್ ಚಾಪ್ಸ್ ಮಾಡ್ಕೊಂಡಿದ್ದೆ. ಮಟನ್ ಚಾಪ್ಸ್ ರೆಸಿಪಿ ವಿಡಿಯೋ ಶಾರ್ಟಲ್ಲಿ ಹಾಕ್ತೀನಿ, ಇವಾಗ ಹಾಕಿಲ್ಲ, ಸ್ವಲ್ಪ ಎಡಿಟಿಂಗ್ ಮಾಡಿ ಆದಷ್ಟು ಬೇಗ ಹಾಕ್ತೀನಿ. ಮುದ್ದೆ ಮಾಡೋದಕ್ಕೆ ಫಸ್ಟು ನೀರನ್ನ ಕಾಸೋದಕ್ಕೆ ಇಟ್ಕೋಬೇಕು. ಮತ್ತು ಅಕ್ಕಿ ಮಾಡೋದಾದರೆ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕಿದರೆ ಅಕ್ಕಿ ಬೇಗ ಬೇಯುತ್ತೆ. ಇವಾಗ್ಲೂ ಅರ್ಧ ಗಂಟೆ ಮುಂಚೆ ನೆನೆ ಹಾಕಿ ಅಕ್ಕಿನ ಕಾದಿರೋ ನೀರಿಗೆ ಹಾಕ್ಬಿಟ್ಟು ಬೇಯಿಸ್ಬೇಕು. ಅದು ಬೆಂದಿದೆ ಎಲ್ಲ ನೋಡಾದಮೇಲೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಪ್ಲೇಟೆಲ್ಲ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ರಾಗಿ ಹಿಟ್ಟು ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ರಾಗಿ ಹಿಟ್ಟು ಹಸಿ ಹಸಿದಿದ್ದರೆ ಹೊಟ್ಟೆ ನೋವು ಬರುತ್ತೆ, ಮತ್ತು ಮುದ್ದೆನೂ ಚೆನ್ನಾಗಿ ಬರೋದಿಲ್ಲ. ಬೆಂದಾದಮೇಲೆ ಮುದ್ದೆ ಕೋಲು ತಗೊಂಡು ಚೆನ್ನಾಗಿ ತಿರುಗಿಸ್ಬೇಕು, ಆವಾಗ ಗಂಟಾಗೋದಿಲ್ಲ, ಏನಿಲ್ಲ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ಅದಾದಮೇಲೆ ಮತ್ತೆ ತಿರುಗಿಸ್ಕೊಂಡು ಮುದ್ದೆ ಮಾಡ್ಕೋಬೇಕು. ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಹುಷಾರಾಗಿ ಮಾಡ್ಕೋಬೇಕು. ಇವಾಗ ಅಮ್ಮ ತೋರಿಸ್ತಿದ್ದೆಲ್ಲ ಅದೇ ಥರನೇ ಈ ಮುದ್ದೆ ತೊಳ್ಸೋದಿರುತ್ತಲ್ಲ, ಅದ್ರ ಮೇಲೆ ಸ್ವಲ್ಪ ಉಂಡೆ ತಗೊಂಡು ಈ ರೀತಿ ಮಾಡಿದ್ರೆ ಮುದ್ದೆ ರೆಡಿ ಆಗುತ್ತೆ. ನಾನು ಮಾಡಿದೆ, ತುಂಬ ದಿನ ಆಗಿದ್ದರಿಂದ ಅಮ್ಮಗೆ ಮಾಡೋದಕ್ಕೆ ಹೇಳಿದೆ, ಅದನ್ನೇ ವಿಡಿಯೋ ಮಾಡಿಕೊಂಡೆ. ನನಗೂ ಕೂಡ ಮುದ್ದೆ ಮಾಡೋದಕ್ಕೆ ಬರುತ್ತೆ, ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಮಾಡಿದ್ದು, ಅದಕ್ಕೆ ಅಮ್ಮಗೆ ಹೇಳಿದ್ದೆ ಮಾಡೋಕ್ಕೆ. ಇವಾಗ ಬಿಸಿ ಬಿಸಿ ಮುದ್ದೆ ಇತ್ತಲ್ವ, ಊಟ ಮಾಡ್ಕೊತಾ ಇದ್ದೀನಿ.
ಮಟನ್ ಚಾಪ್ಸು ನಾನು ಇದು ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ಗಿಂತ ಸೆಕೆಂಡ್ ಟೈಮ್ ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ಅವರೆಲ್ಲ ಮಟನ್ ಸಾಂಬಾರನ್ನ ಜಾಸ್ತಿ ಮಾಡ್ತಾರೆ. ಫಸ್ಟ್ ಟೈಮು ಮಟನ್ ಚಾಪ್ಸ್ನ ಅವರು ಕೂಡ ಟೇಸ್ಟ್ ಮಾಡಿದ್ದು. ಇವತ್ತಿನ ದಿನ ಇಷ್ಟ ಆಗಿತ್ತು. ನಾನು ನಿನ್ನೆದು ಮತ್ತು ಇವತ್ತಿಂದು ಸೇರಿಸಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.